ಎಲ್ರಿಗೂ ನಮಸ್ತೆ. ಇವತ್ತು ನಾವು ಮುದ್ದೆ ಮಾಡೋದು ಹೇಳ್ತಾ ಇದ್ದೀನಿ, ರಾಗಿ ಮುದ್ದೆ. ಅದಕ್ಕೆ ಒಂದು ಗ್ಲಾಸು ಕುಡಿಯೋ ನೀರು, ಒಂದು ಗ್ಲಾಸಲ್ಲಿ ಒಂದು ದೊಡ್ಡ ಗ್ಲಾಸ್ ನೀರು, ಒಂದೇ ಬಟ್ಲಲ್ಲಿ ರಾಗಿ ಇಟ್ಟು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಎಷ್ಟು ಹಾಕೋಬೇಕು ಅಂತ ಒಂದು ಮುದ್ದೆಗೆ ಹೇಳ್ತಾ ಇದ್ದೀನಿ. ನಮ್ಮ ಅಂಗೈ ಎಷ್ಟು ದಪ್ಪ ಮುದ್ದೆ. ಒಂದು ಗ್ಲಾಸು, ನಾನು ಅರ್ಧ ಗ್ಲಾಸ್, ಅದೇ ಗ್ಲಾಸಲ್ಲಿ 1.5 ಗ್ಲಾಸು ನೀರು ತೊಗೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಉಪ್ಪು, ಅದಕ್ಕೆ 1 ಸ್ಪೂನಷ್ಟು ರಾಗಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಿ ಸ್ವಲ್ಪ ಬಿಸಿ ಮಾಡಿ. ನಾನು ಸ್ವಲ್ಪ ಅಲ್ಲಿ ಕೈಯಲ್ಲಿ ಹಾಕ್ತಾಯಿದ್ದೀನಿ, ನಿಮ್ಮ ಅಳತೆ ಗೊತ್ತಿಲ್ಲ ಅಂದರೆ 1 ಟೇಬಲ್ ಸ್ಪೂನಷ್ಟು ಹಿಟ್ಟು ಹಾಕಿ 1.5 ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ. 1 ಚಿಟಿಕೆ ಉಪ್ಪು ಹಾಕಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ತಿರುಗಿಸ್ತಾಯಿದ್ದೀನಿ ಕ್ಲೀನಾಗಿ. ಅದರಲ್ಲಿ ಗಂಟುಗಳಿಲ್ದಂಗೆ ತಿರುಗಿಸ್ಬೇಕು. ತಿರುಗಿಸಿ 1 ನಿಮಿಷ. ಒಂದು 2-3 ನಿಮಿಷಕ್ಕೆ ನೀಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಚೆನ್ನಾಗಿ ಕುದೀಲಿ. ಸ್ವಲ್ಪ ಫಸ್ಟ್ ನೀರಿಗಿನ್ನ ಸ್ವಲ್ಪ ಗಟ್ಟಿಯಾಗಬೇಕದು. ಅಲ್ಲಿ ತನಕ ಕುದೀಲಿ. 5 ನಿಮಿಷ ಬೇಕಾಗುತ್ತೆ. 1.5 ಗ್ಲಾಸ್ ನೀರು ಹಾಕಿರೋದ್ರಿಂದ 5 ನಿಮಿಷ ಸಾಕು. ಜಾಸ್ತಿ ಹಾಕಿದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಹಿಂಗೆ ತಿರುಗಿಸಿ ಆ ಟೈಮಲ್ಲಿ, ಇಲ್ಲಾಂದರೆ ಗಂಟು ಕಟ್ಕೊಳ್ಳುತ್ತೆ. ಚೆನ್ನಾಗಿ ಕುದೀತಾ ಇದೆ. ಐ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸಿ. ಇಲ್ಲ ಸ್ವಲ್ಪನೂ ಇದು ಗಂಟೆ ಬರಬಾರ್ದು ಅಂದರೆ 1-2 ಸ್ಪೂನಷ್ಟು ನೀವು ಬಿಸಿ ಅನ್ನ ಮಾಡಿದರೆ ಅದು ಅನ್ನ ಹಾಕಿದ್ರೂ ಕೂಡ ಈಸಿಯಾಗಿ ನೀವು ಮುದ್ದೆ ಮಾಡ್ಬೋದು. ಮುದ್ದೆ ಸ್ವಲ್ಪನೂ ಗಂಟು ಬರೋಲ್ಲ ಅನ್ನ ಹಾಕಿದ್ರೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಗಂಟು ಬರೋಲ್ಲ ಅಂತಾರೆ. ಉಪ್ಪು ಜೊತೆ ಸ್ವಲ್ಪ ತುಪ್ಪ ಬೇಕಂದ್ರೂ ಹಾಕೋಬೋದು, 1 ಅರ್ಧ ಸ್ಪೂನಷ್ಟು ತುಪ್ಪ. ಚೆನ್ನಾಗಿ ಕುದೀತಾ ಇದೆ, ಸ್ವಲ್ಪ ಗಟ್ಟಿಯಾಗಿದೆ. ಈ ಟೈಮಲ್ಲಿ ತೆಗೆದಿಟ್ಕೊಂಡಿದ್ದು ರಾಗಿ ಹಿಟ್ಟನ್ನು ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಕುದೀಲಿ. ಐ ಫ್ಲೇಮ್ ಇತ್ತು, ಈಗ ಲೋ ಫ್ಲೇಮ್ ಕಮ್ಮಿ ಮಾಡಿ ತೊಗೊಂಡಿದ್ದು 1 ಬಟ್ಲು ಹಿಟ್ಟು ಹಾಕಿದ್ದೀನಿ. ಅದೇ ಬಟ್ಲಲ್ಲಿ 1.5 ಗ್ಲಾಸ್ ನೀರಿಗೆ 2 ಬಟ್ಲಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಗ್ಲಾಸಲ್ಲೇ ಹೇಳ್ತಾ ಅಂದರೆ ಈ 2 ಬಟ್ಲಷ್ಟು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ಬರುತ್ತೆ. ಅದೇ ಗ್ಲಾಸಲ್ಲಿ ಅಳತೆ ತೊಗೋತೀವಿ ಅಂದರೆ ಅರ್ಧದಿಂದ ಮುಕ್ಕಾಲಷ್ಟು ಹಿಟ್ಟು ತೊಗೋಬೋದು. ಸೇಮ್ ಗ್ಲಾಸ್ ಅಳತೆ ಬೇಕು ಅಂದರೆ ಯಾವುದ್ರಲ್ಲಿ ನೀರು ತೊಗೊಂಡಿದ್ದೀರ ಅದರಲ್ಲೇ 50% ಹಿಟ್ಟು ತೊಗೊಳ್ಳಿ. ನೀರು ಎಷ್ಟಿರುತ್ತೆ ಅದರಲ್ಲಿ ಅರ್ಧ ಹಿಟ್ಟು ತೊಗೋಬೇಕು. ಚೆನ್ನಾಗಿ ಕುದಿಬೇಕಿದು. ಫುಲ್ಲು ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಗಟ್ಟಿ ಆದಮೇಲೆ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಸೌಟಲ್ಲಿ ತಿರುಗಿಸ್ತಾಯಿದ್ದೀನಿ. ಕ್ಲೀನಾಗಿ ಫಾಸ್ಟಾಗಿ ತಿರುಗಿಸಿ, ಅದು ಫುಲ್ ಗಂಟುಗಳೆಲ್ಲ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಒಂದು ತಟ್ಟೆ ಮುಚ್ಚಿ ಇಡೀ ಅದು ಸ್ಟೀಮ್ ಆಗುತ್ತೆ ಚೆನ್ನಾಗಿ. ಒಂದು 2-3 ಸಲ ಹಿಂಗೆ ಮುಚ್ಚಿ ತಟ್ಟೆ ತೆಗೆದು ತಿರುಗಿಸಿಟ್ರೆ ಗಂಟುಗಳೆಲ್ಲ ಕ್ಲೀನಾಗಿ ಹೋಗುತ್ತೆ. ಕಡಿಮೆನೇ 1 ಮುದ್ದೆಗೆ ಆಗೋಷ್ಟು ಇಟ್ಟು, ಸಣ್ಣ ಮುದ್ದೆ ಆದರೆ 2 ಮುದ್ದೆ ಆಗುತ್ತೆ. ನಮ್ಮ ಅಂಗೈ ಎಷ್ಟಪ್ಪ ಅಂದರೆ 1 ಮುದ್ದೆ ಆಗುತ್ತೆ. ಈಗ ಚೆನ್ನಾಗಿ ಬೆಂದಿದೆ ಅಂತ ಚೆಕ್ ಮಾಡೋದಕ್ಕೆ ನಮ್ಮ ಕೈ ತೇವ ಮಾಡಿಕೊಂಡು ಮುದ್ದೆನ ಮುಟ್ಟು ನೋಡಿದ್ರೆ ಅಂಟಲ್ಲ ಅದು. ಅದಾದಮೇಲೆ ಒಂದು ತಟ್ಟೆಗೆ ಅದನ್ನು ಎಲ್ಲ ತೆಗೆದು ತಟ್ಟೆಗೂ ನೀರು ತೇವ ಮಾಡಿ
ಕ್ಲೀನಾಗಿ ಅದನ್ನು ರೌಂಡ್ ಶೇಪ್ಗೆ ತಟ್ಟಬೇಕು. ಅದಕ್ಕೆ ಬಿಸಿ ಜಾಸ್ತಿ ಇರುತ್ತೆ ಅಂತ ಅನ್ನೋರು ಒಂದು ಬಟ್ಲಿಗೂ ಕೂಡ ಹಾಕೊಂಡು ಮಾಡ್ಬೋದು. ನೆಕ್ಸ್ಟ್ ತೋರಿಸ್ತೀನಿ ಅದು ಯಾವ ಥರ ಅಂತ. ಕೈ ಅಷ್ಟಪ್ಪ ಆಯ್ತದು. ಸಣ್ಣ ಸಣ್ಣ ಮುದ್ದೆ ಅಂದರೆ 2 ಆಗುತ್ತೆ. ಬಿಸಿ ಅನ್ನೋರು ಈ ಥರ ಒಂದು ಬಟ್ಲು ತೊಗೊಂಡು ಅದಕ್ಕೆ ನೀರು ತೇವ ಮಾಡಿ ಮುದ್ದೆನ ಅದರೊಳಗಡೆ ಹಾಕಿ ತಿರುಗಿಸಿದ್ರೂ ಆಯಿತು. ಅದು ನೀಟಾಗಿ ರೌಂಡ್ ಆಗುತ್ತೆ. ಬೇಸಿಕ್ ಆದ್ರೂ ಮಾಡ್ಬೋದು ಮುದ್ದೆ ಅಷ್ಟೆ.